ಹಲೋ ಫುಡೀಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಚಿಕನ್ ಬೈಟ್ಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆ್ಯಂಡ್ ಈಸಿ ಪ್ರಾಸೆಸ್. ನಾರ್ಮಲ್ ಆಗಿ ಚಿಕನ್ನಿಂದ ಏನಾದರೂ ಒಂದು ಡಿಶ್ ಮಾಡ್ತೀವಿ ಅಂತಂದರೆ ಹೆವಿ ಪ್ರೋಸೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಅದೇ ಅನಿಸಿಕೆ, ಅದೇ ಮೈಂಡ್ ಸೆಟ್ ಇರುತ್ತೆ ಅಲ್ವಾ. ಬಟ್ ನೋ, ತುಂಬಾ ಈಸಿ, ಹಾಗೆ ತುಂಬ ಬೇಗ ಮುಗಿಯುತ್ತೆ. ಸೊ ಇದನ್ನು ಯಾವ ರೀತಿ ಮಾಡೋದು, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಸೊ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ವೋ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಮಾಡೋ ಯಾವುದೇ ಒಂದು ವಿಡಿಯೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಫ್ರೆಶ್ ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ. ಆದಷ್ಟು ಸ್ಕಿನ್ ಇಲ್ಲದೇ ಇರೋಂತಹ ಚಿಕನ್ನ ತೊಗೊಳ್ಳೋದ್ರಿಂದ ಹೆಲ್ತ್ ವೈಸ್ ಸ್ವಲ್ಪ ಒಳ್ಳೇದಲ್ವಾ. ಸೊ 1.5 ಕಪ್ಪಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಕ್ವಾಂಟಿಟಿ ವೈಸ್ ಹೇಳೋದಾದರೆ ಮೆಷರ್ಮೆಂಟಲ್ಲಿ 250 ಗ್ರಾಮ್ಸ್ ತೊಗೊಂಡಿದ್ದೀನಿ. ಸೊ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಒಂದು ಅಗಲವಾಗಿರುವಂಥ ಮಿಕ್ಸಿಂಗ್ ಬೌಲ್ಗೆ ಚಿಕನ್ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ಬೋನ್ಲೆಸ್ ಚಿಕನ್ ತೊಗೊಂಡ್ರೇ ಚೆನ್ನಾಗಿರುತ್ತೆ. ಇನ್ ಕೇಸ್ ನೀವು ವಿತ್ ಬೋನ್ ತೊಗೊಂಡ್ರು ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಸೊ ಫ್ರೆಶ್ ಚಿಕನ್ನ ನಾನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಲ್ಲಿ ಟೇಸ್ಟ್ಗೆ ಬೇಕಾಗಿರೋಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಎರಡೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕಾಗತ್ತೆ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ತೊಗೋತಾ ಇದ್ದೀನಿ. ಯೂಶ್ವಲಿ ಈ ರೀತಿ ಮಾಡೋವಾಗ ಜಿಂಜರ್ ಪೌಡರ್ ಇಲ್ಲಾಂತಂದರೆ ಗಾರ್ಲಿಕ್ ಪೌಡರ್ ಯೂಸ್ ಮಾಡ್ತಾರೆ. ನಿಮ್ಮ ಹತ್ರ ಅವೈಲೇಬಲ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಈ ರೀತಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು. ಫ್ರೆಶ್ ಆಗಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ, ಸೊ ದಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲೂ ಸಹ ವಾಟರ್ನ ಆ್ಯಡ್ ಮಾಡಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಚಿಕನಲ್ಲಿ ಏನು ವಾಶ್ ಮಾಡಿ ತೊಗೊಂಡಿರ್ತೀವಲ್ವ, ಆ ವಾಟರಲ್ಲೇ ನಮಗೆ ಆ್ಯಡ್ ಮಾಡ್ಕೊಂಡಿರೋ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾನು 1 ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದ್ರದ್ದು ವಿಡಿಯೋ ಸ್ಕಿಪ್ ಆಗಿದೆ. ಸೊ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿರೋದು ಮಿನಿಮಮ್ ಅಂದ್ರೂ 3 ಅವರ್ಸ್ ನಮಗೆ ಇದು ಚೆನ್ನಾಗಿ ನೆನಿಬೇಕಾಗತ್ತೆ. ಆ ರೀತಿ ನೆಂದ್ರೇ ತುಂಬ ಚೆನ್ನಾಗಿರುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಟೈಮ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ 30 ಮಿನಿಟ್ಸ್ ಆದರೂ ಅದನ್ನು ಮಿಕ್ಸ್ ಮಾಡಿ ಸೈಡಲ್ಲಿ ಇಡಬೇಕಾಗತ್ತೆ. ಸೊ ಈಗ ಇನ್ನೊಂದು ಬೌಲ್ಗೆ ನಾನಿಲ್ಲಿ 1 ಮೊಟ್ಟೆನ ಹೊಡೆದು ತೊಗೊಂಡಿದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿ ಚೆನ್ನಾಗಿ ಬೀಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಸೊ ಇದು ಬೇಕಾದರೆ ನೀವು 2-3 ಮೊಟ್ಟೆನೂ ಸಹ ತಗೊಳ್ಬೋದು. ನಾನು ಸದ್ಯಕ್ಕೆ 1 ಮೊಟ್ಟೆ ತೊಗೊಂಡಿದ್ದೀನಿ. ನನಗೆ ಕಡಿಮೆ ಅನಿಸಿದ್ರೆ ನಾನು ಇನ್ನೂ 1 ಮೊಟ್ಟೆನ ಆಮೇಲೆ ಒಡೆದು ಹಾಕ್ಕೊಳ್ತೀನಿ. ಸೊ ಈಗ ಇನ್ನೊಂದು ಪ್ಲೇಟ್ಗೆ ನಾನಿಲ್ಲಿ ಕಾರ್ನ್ಫ್ಲೇಕ್ಸ್ನ ತೊಗೊಂಡಿದ್ದೀನಿ. ಇದು ಪ್ಲೇನ್ ಇದೆ, ಅಂದರೆ ಯಾವುದೇ ಥರ ಟೇಸ್ಟ್ ಇಲ್ಲ, ಸಾಲ್ಟೆಡ್, ಲೈಟಾಗಿ ಸಾಲ್ಟೆಡ್ ಆಗಿರುತ್ತೆ. ಇದು ಕೆಲಾಗ್ಸ್ ಕಾರ್ನ್ಫ್ಲೇಕ್ಸ್ ಇದು. ಸೊ ಇದನ್ನು ತೊಗೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಮಗೆ ಪ್ಯಾಕೆಟಲ್ಲಿ ಈ ರೀತಿ ಇರುತ್ತೆ ಅಲ್ವಾ. ಈಗ ಇದನ್ನು ನಾನು ಕ್ರಷ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾವುದಾದ್ರೂ ಒಂದು ಚಿಕ್ಕ ಕವರಲ್ಲಿ ಹಾಕಿ ಕುಟ್ಟಿನೂ ಪುಡಿ ಮಾಡ್ಕೋಬೋದು, ಬಟ್ ಅದರ ಅವಶ್ಯಕತೆ ಇಲ್ಲ. ಈ ರೀತಿ ಕೈಯಲ್ಲಿ ಸ್ಲೋ ಆಗಿ ಜೆಂಟಲಾಗಿ ಪ್ರೆಸ್ ಮಾಡಿದ್ರೇ ನಮಗದು ಪೌಡರ್ ಆಗ್ತಾಯಿದೆ. ಅಂದರೆ ತೀರಾ ಪೌಡರ್ ಮಾಡ್ಕೋಬಾರ್ದು, ಜಸ್ಟ್ ಚಿಕ್ಕ ಚಿಕ್ಕ ಫ್ಲೇಕ್ಸ್ ಬರುತ್ತೆ ಅಲ್ವಾ, ಆ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡ್ತಿದ್ರೆ ಗೊತ್ತಾಗುತ್ತೆ, ನಾನು ಜಸ್ಟ್ ಕೈಯಲ್ಲಿ ಸ್ವಲ್ಪ ಪ್ರೆಷರ್ ಹಾಕಿ ಪ್ರೆಸ್ ಮಾಡಿದ್ರೇ ಅದು ಪುಡಿ ರೀತಿ ಆಗ್ತಿದೆ. ನಮಗೆ ಈ ರೀತಿ ಆದರೆ ಸಾಕು. ಈ ಸೈಜಲ್ಲಿದ್ದರೆ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಇನ್ ಕೇಸ್ ನಿಮಗೆ ಕಾರ್ನ್ಫ್ಲೇಕ್ಸ್ ಅವೈಲಬಲ್ ಇಲ್ಲ ಅಂತಂದರೆ ಬ್ರೆಡ್ ಕ್ರಮ್ಸಲ್ಲೂ ಸಹ ಸೇಮ್ ಪ್ರೊಸೀಜರ್ನೇ ಮಾಡ್ಕೋಬೋದು. ಸೊ ನಾನು ಇಷ್ಟು ಪೌಡರ್ ಆಗಿ ಮಾಡ್ಕೊಂಡಿದ್ದೀನಿ, ಅಂದರೆ ಇಷ್ಟು ಹುಡಿಯಾಗಿ ಮಾಡ್ಕೊಂಡಿದ್ದೀನಿ. ಸೊ ಕಾರ್ನ್ಫ್ಲೇಕ್ಸ್ನ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ನಾವು ಫಸ್ಟ್ ಮ್ಯಾರಿನೇಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ವಲ್ಲ, ನನಗೆ ಟೈಮ್ ಇದ್ದಿದ್ದರಿಂದ ನಾನು 3 ಅವರ್ಸ್ ಇದನ್ನು ನೆನೆಸಿಟ್ಟಿದ್ದೀನಿ. ಟೈಮ್ ಇಲ್ಲ ಅಂತಂದರೆ ಆಗಲೇ ಹೇಳಿದಾಗೆ ಜಸ್ಟ್ 30 ಮಿನಿಟ್ಸ್ ಆದರೆ ಸಾಕಾಗುತ್ತೆ. ನಾನಿಲ್ಲಿ 3 ಟೇಬಲ್ ಸ್ಪೂನ್ಸ್ ಆಫ್ ಮೈದಾ, 3 ಟೇಬಲ್ ಸ್ಪೂನ್ಸ್ ಆಫ್ ಕಾರ್ನ್ಫ್ಲೋರ್, ಜೋಳದ ಹಿಟ್ಟು ಎರಡೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ, ಮೈದಾ ಮತ್ತು ಕಾರ್ನ್ಫ್ಲೋರ್ನ. ಸೊ ಈಗಲೂ ಸಹ ಎಲ್ಲೂ ವಾಟರ್ ಆ್ಯಡ್ ಮಾಡ್ತಾ ಇಲ್ಲ. ಇದು ನೆನಿಬೇಕಾದ್ರೇ ಸೈಡಲ್ಲೆಲ್ಲ ಲೈಟಾಗಿ ವಾಟರ್ ಬಿಟ್ಕೊಂಡಿರುತ್ತಲ್ವ, ಅದೇ ವಾಟರಲ್ಲೇ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಅಂದರೆ ಪೀಸಸ್ಗೆಲ್ಲನೂ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿದ್ರಲ್ವ ನಮ್ಗೆ ಯಾವ ರೀತಿ ಬೈಂಡಿಂಗ್ ಆಗಿದೆ ಅಂತ. ಈಗ ಒಂದೊಂದೇ ಮ್ಯಾರಿನೇಟ್ ಮಾಡ್ಕೊಂಡಿರೋವಂಥ ಚಿಕನ್ ಪೀಸಸ್ನ ಮೊಟ್ಟೆ, ಸಾಲ್ಟ್, ಪೆಪ್ಪರ್ ಆ್ಯಡ್ ಮಾಡ್ಕೊಂಡಿದ್ವಲ್ವ, ಆ ಎಗ್ ಮಿಶ್ರಣದಲ್ಲಿ ಇದನ್ನು ಚೆನ್ನಾಗಿ ರೋಲ್ ಮಾಡ್ಕೋತಾ ಇದ್ದೀನಿ ಚಿಕನ್ ಪೀಸ್ ಈ ರೀತಿ, ಅಂದರೆ ಕಂಪ್ಲೀಟಾಗಿ ಅದು ಎಲ್ಲ ಕಡೆಯೂ ನೆನೆಯಬೇಕು ಚಿಕನ್ ಪೀಸು. ನೆಂದಾದಮೇಲೆ ಕಾರ್ನ್ಫ್ಲೇಕ್ಸ್ನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದರಲ್ಲಿ ಡಿಪ್ ಮಾಡ್ತಾ ಇದ್ದೀನಿ.
ಕಂಪ್ಲೀಟಾಗಿ ಚಿಕನ್ ಪೀಸ್ಗೆ ಕಾರ್ನ್ಫ್ಲೇಕ್ಸ್ ಏನಿದೆ ಅದು ಆ್ಯಡ್ ಅಂದರೆ ಸ್ಟಿಕ್ ಆಗಬೇಕು. ಅಲ್ಲಿ ತನಕನೂ ನಾವು ಇದನ್ನು ಈ ರೀತಿ ಬೈಂಡಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಮೊಟ್ಟೆದು ಮಿಕ್ಸ್ಚರಲ್ಲಿ ಡಿಪ್ ಮಾಡಿ ಆಮೇಲೆ ಕಾರ್ನ್ಫ್ಲೇಕ್ಸಲ್ಲಿ ಮಾಡ್ಕೊಳ್ಳೋದ್ರಿಂದ ಕ್ಲೀನಾಗಿ ಚಿಕನ್ ಪೀಸ್ಗೆ ಕಾರ್ನ್ಫ್ಲೇಕ್ಸ್ ಎಲ್ಲ ಹಿಡಿಯುತ್ತೆ. ಸೊ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಬೈಂಡ್ ಆಗಿದೆ ಅಂತ. ಅಂದರೆ ಎಲ್ಲೂ ಸಹ ಇದು ಉದುರಬಾರ್ದು, ಅದನ್ನು ನೋಡಿಕೊಂಡು ಈ ರೀತಿ ಕಂಪ್ಲೀಟ್ ಚಿಕನ್ ಏನು ತೊಗೊಂಡಿದ್ವಿ ಅದನ್ನು ಚೆನ್ನಾಗಿ ಬೈಂಡಿಂಗ್ ಮಾಡಿಕೊಂಡು ಒಂದು ಸೈಡಲ್ಲಿ ತೆಗೆದಿಟ್ಕೊಳ್ಬೇಕಾಗತ್ತೆ. ಕಾರ್ನ್ಫ್ಲೇಕ್ಸ್ ಎಲ್ಲೂ ಸಹ ಉದುರಬಾರ್ದು, ಪೀಸ್ಗೆ ಅಂಟ್ಕೊಂಡಿರೋಷ್ಟು ಮಾತ್ರನೇ ಇರಬೇಕು. ಸೊ ನೋಡಿದ್ರಲ್ವ ಈ ರೀತಿ ನಾನು ಸ್ವಲ್ಪ ಚಿಕನ್ಗೆ ಎಗ್ ಮತ್ತು ಕಾರ್ನ್ಫ್ಲೇಕ್ಸಲ್ಲಿ ಚೆನ್ನಾಗಿ ಬೈಂಡಿಂಗ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಒಂದು ಓಪನ್ ಪ್ಯಾನ್ಗೆ ಡೀಪ್ ಫ್ರೈಗೆ ಬೇಕಾಗಿರೋಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಅಂದರೆ ತೀರಾ ಬಿಸಿ ಆಗಿರಬಾರ್ದು, ಚಿಕನ್ ಪೀಸಸ್ ಬೇಗ ಬ್ಲ್ಯಾಕ್ ಕಲರ್ ಆಗಿ ಟರ್ನ್ ಆಗಿಬಿಡುತ್ತೆ, ಒಳಗಡೆ ಎಲ್ಲ ಬೇಯೋದಿಲ್ಲ. ಸೊ ಕಾರ್ನ್ಫ್ಲೇಕ್ಸ್ ಹಾಕಿರೋದ್ರಿಂದ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೇ ಒಳಗಡೆ ಪೀಸಸ್ಸು ಜ್ಯೂಸಿ ಆಗಿರುತ್ತೆ. ಇಲ್ಲ ಅಂತಂದರೆ ಮೇಲೆ ಕಾರ್ನ್ಫ್ಲೇಕ್ಸ್ ಬೇಗ ಬ್ಲ್ಯಾಕ್ ಆಗುತ್ತೆ, ಹಾಗೆ ಒಳಗಡೆ ಚಿಕನ್ ಬೇಯೋದಿಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ತಾ ಇದ್ರೆ ಗೊತ್ತಾಗ್ತಿದೆ ಕಲರ್ ಯಾವ ಕಲರ್ಗೆ ಟರ್ನ್ ಆಗಿದೆ ಅಂತ. ಎಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಬಟ್ ಇನ್ನೊಂದು ವಿಷಯ ಏನಂತಂದರೆ ಲೋ ಫ್ಲೇಮಲ್ಲಿ ಇಟ್ಕೋಬೇಡಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ಎಣ್ಣೆ ಹಿಡ್ದಾಗ ಆಗಿಬಿಡುತ್ತೆ, ಪೀಸಸ್ ಚೆನ್ನಾಗೂ ಇರೋದಿಲ್ಲ, ಟೇಸ್ಟು ಕೂಡ ಹಾಳಾಗುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಸೊ ಅದೇ ರೀತಿ ಚಿಕನ್ನ ಕಂಪ್ಲೀಟಾಗಿ ಆಯಿಲಲ್ಲೆಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ರೇ ಮೌತ್ ಟೆಂಪ್ಟಿಂಗ್ ಆಗಿದೆ ಅಲ್ವಾ. ಸೊ ನೋಡಿದ್ರಲ್ವ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಲಾಂಗ್ ಪ್ರೊಸೀಜರ್ ಏನೂ ಇಲ್ದಿರ ಈಸಿ ಚಿಕನ್ ಕ್ರಿಸ್ಪಿ ಬೈಟ್ಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಸೊ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಸೊ ಆದಷ್ಟು ಇನ್ನಷ್ಟು ಡಿಫ್ರೆಂಟ್ ರೆಸಿಪೀಸ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಲೈವ್ ಮಾಡಿದಾಗ ಹಾಗೆ ಕಮೆಂಟ್ಸಲ್ಲೂ ಒಂದಷ್ಟು ಜನ ಡಿಫ್ರೆಂಟ್ ರೆಸಿಪೀಸ್ನ ಕೇಳಿದ್ರಿ, ಪರ್ಟಿಕ್ಯುಲರ್ ಆಗಿ ಇಂಥ ರೆಸಿಪಿ ಬೇಕು ಅಂತಲೇ ಕೇಳಿದ್ದೀರಾ. 100% ಆದಷ್ಟು ಬೇಗ ರೆಸಿಪಿನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನಷ್ಟು ಡಿಫ್ರೆಂಟ್ ರೆಸಿಪೀಸ್ ಜೊತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.